ಇನ್ನು ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ ಕಾರ್ಯ ಕೂಡ ಆರಂಭ ಆಗೋದಿದೆ. ನಾಳೆಯಿಂದಲೇ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಉತ್ಖನನ ಕಾರ್ಯ ನಡೆಯುತ್ತೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಪ್ರಾರಂಭ ಆಗುತ್ತೆ. ಹಾಗೆ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳು ಕೂಡ ಆಗಿದೆ. ಅದರ ಜೊತೆಗೆ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಕೆಯನ್ನ ಕೂಡ ಮಾಡಲಾಗಿದೆ. ಲಕ್ಕುಂಡಿ ಗ್ರಾಮದ ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಇದೀಗ ಉತ್ಖನನ ಕಾರ್ಯ ಕೂಡ ಕೈಗೊಳ್ಳಲಾಗ್ತಾ ಇದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಿದ್ಧತೆಗಳು ನೀವು ಗಮನಿಸಬಹುದು. ಬಹುಶಃ ಈ ಗುದ್ದಲಿ ಇವುಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗಿದೆ. ಅದರ ಜೊತೆಗೆ ಸಿಸಿಟಿವಿ ಅಳವಡಿಕೆ ಕೂಡ ಮಾಡಲಾಗಿದೆ. ಲಕ್ಕುಂಡಿ ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದು ನಿಧಿನಾ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆನೇ ದೊಡ್ಡ ಚರ್ಚೆಯಾಗಿತ್ತು. ಸಂಬಂಧಪಟ್ಟಂತ ಅಧಿಕಾರಿಗಳು ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಗೊಂದಲ ಉಂಟು ಮಾಡಿತ್ತು. ಇದೀಗ ಅದೆಲ್ಲದರ ನಂತರ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದಲೇ ಆರಂಭ ಆಗುತ್ತೆ. ಅದಕ್ಕೆ ಬೇಕಿರುವಂತಹ ತಯಾರಿಗಳನ್ನು ಇದಾಗಲೇ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಬಂಗಾರ ಸಿಕ್ಕಿತ್ತು. ಬಂಗಾರದ ನಾಣ್ಯಗಳು, ಬಂಗಾರದ ಆಭರಣ, ಚೈನ್ ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು. ಅದವರ ಪೂರ್ವಜರು ಇಟ್ಟಿದ್ದಾರಾ ಏನು, ಇವೆಲ್ಲ ಪ್ರಶ್ನೆಗಳಾಗಿನೇ ಇದೆ. ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು ವಿಜಯನಗರ ಅರಸರ ಕಾಲದಲ್ಲಿ ಪ್ರಮುಖವಾದಂಥ ಒಂದು ಉಪರಾಜಧಾನಿಯಾಗಿತ್ತು ಅನ್ನುವಂಥ ಪ್ರತೀತಿ ಲಕ್ಕುಂಡಿಗೆ ಇದೆ. ಇಂಥ ಲಕ್ಕುಂಡಿಯಲ್ಲಿ 2003-4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ನಡೆದಿತ್ತು. ಆ ಉತ್ಖನನದಿಂದ ನಮಗೆ ತಿಳಿದು ಬಂದಿದ್ದೇನು ಅಂತಂದರೆ, ಲಕ್ಕುಂಡಿಯ ಇತಿಹಾಸ ನವಶಿಲಾಯುಗಕ್ಕೂ ಸಹಿತವಾಗಿ ಹೋಗಿದ್ದು. ಅಲ್ಲಿರುವಂಥ ಪಾತ್ರೆಗಳು, ಆಯುಧಗಳು ಎಲ್ಲವೂ ಸಹಿತವಾಗಿ ಆಗಿನ ಕಾಲದ ಜನರು ಬಳಸುತ್ತಿದ್ದಂಥ ಎಲ್ಲ ಆಯುಧಗಳು ಸಹಿತವಾಗಿ ನಮಗೆ ಸಿಕ್ಕಿದ್ದು. ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು, ನಮ್ಮ ಪ್ರವಾಸೋದ್ಯಮ ಸಚಿವರು ಆದಂಥ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ ಕಳೆದ ವರ್ಷ ಜೂನ್ 3ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ಖನನಕ್ಕೆ ಚಾಲನೆಯನ್ನು ನೀಡಿದರು. ಮಳೆಗಾಲ ಇರುವುದರಿಂದ ಆ ಒಂದು ಉತ್ಖನನ ತಡ ಆಗಿತ್ತು. ಮೊನ್ನೆ ತಾನೇ ಲಕ್ಕುಂಡಿಯ ಇತಿಹಾಸ ಎಷ್ಟೊಂದು ದೊಡ್ಡದು ಅನ್ನೋದಕ್ಕೆ ನಿಧಿ ಸಿಕ್ಕಂಥದ್ದೇ ಉದಾಹರಣೆ. ಆ ಒಂದು ನಿಧಿ ಸಿಕ್ಕಿದ್ದನ್ನು ತಮ್ಮ ಟಿವಿಯಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಪ್ರಚಾರ ಮಾಡಿದ್ದನ್ನು ಇಡೀ ದೇಶದ ಜನ ಗಮನಿಸಿದೆ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಜೊತೆಗೆ ನಾಳೆ ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಉಪನಿರ್ದೇಶನದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರು, ಪುರಾತತ್ವ ಸಿಬ್ಬಂದಿ ಮತ್ತು ASI ಸಿಬ್ಬಂದಿಯವರೆಲ್ಲ ಒಂದು ನೇತೃತ್ವದಲ್ಲಿ ನಾಳೆ ದಿನ ಬೆಳಗ್ಗೆ 10ರಿಂದ 10:30 ಗಂಟೆಗೆ ವಿದ್ಯುಕ್ತವಾಗಿ ಉತ್ಖನನಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಬೇಕಾದಂಥ ಕಾರ್ಮಿಕರ ಸೇವೆಯನ್ನು ಪಡೆಯಲು ಈಗಾಗಲೇ ಸಿದ್ಧತೆಯಾಗಿದೆ. ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ಪೀಠೋಪಕರಣಗಳಿರ್ಬೋದು, ಸಾಮಗ್ರಿಗಳನ್ನು ಸಹಿತವಾಗಿ ಖರೀದಿಸಲಾಗಿದೆ. ಸೇಫ್ಟಿ ಪರ್ಪಸ್ ಈಗಾಗಲೇ CC ಕ್ಯಾಮರಾವನ್ನು ಸಹಿತವಾಗಿ ಹಾಕಿಸಲಾಗಿದೆ. ಇದಕ್ಕೆ ಬೇಕಾದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಗಳ್ಳರ ಆತಂಕ ಶುರುವಾಗಿದೆ. ಯಾವಾಗ ರಿತ್ತಿ ಮನೆಯಲ್ಲಿ ನಿಧಿ ಪತ್ತೆಯಾಯಿತು, ಆ ನಂತರ ಈ ಆತಂಕ ಪ್ರಾರಂಭ ಆಗಿದೆ. ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇದು ಲಕ್ಕುಂಡಿ, ಗದಗ ತಾಲೂಕಿನ ಲಕ್ಕುಂಡಿ ಹೊರವಲಯದ ಇರುವಂಥ ಗೋಣಿ ಬಸವೇಶ್ವರ ದೇವಸ್ಥಾನ. ಇದು ಕೂಡ ಪುರಾತನ ಕಾಲದ್ದು. ಇಲ್ಲಿ ಕೂಡ ಸಾಕಷ್ಟು ನಿಧಿ ಇದೆ ಅಂತೇಳಿ ನಿಧಿಗಳ್ಳರ ಕಣ್ಣು ಸಾಕಷ್ಟು ಬಾರಿ ಈ ದೇವಾಲಯದ ಮೇಲೆ ಬಿದ್ದಿತ್ತು. ಈ ಹಿಂದೆ ಕಳೆದ 1 ವರ್ಷದ ಹಿಂದೆ ಕೂಡ ಇದೇ ದೇವಸ್ಥಾನದಲ್ಲಿ, ಈಗ ನಾವು ಇಲ್ಲಿ ತೋರಿಸಿ ನೋಡಿ, ಇದು ಬಸವಣ್ಣನ ಮೂರ್ತಿ ಏನಿದೆ, ಈ ಒಂದು ಬಸವಣ್ಣನ ಮೂರ್ತಿ ಪಕ್ಕಕ್ಕಿಟ್ಟು ಇಲ್ಲಿ ಸುಮಾರು 1-1.5 ಅಡಿ ಆಳದಷ್ಟು ಏನು ನಿಧಿಗಳರು ಹೆಬ್ಬಿದ್ರು. ಇದೇ ಒಂದು ಬಸವಣ್ಣನ ಕೆಳಗೆ ನಿಧಿ ಇದೆ ಅಂಥೇಳಿ ಇಲ್ಲಿ ಎಲ್ಲವೂ ಕೂಡ ಮಾಟ ಮಂತ್ರ, ಏನು ನಿಧಿ ತೆಗಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಲಿಂಬೆ ಹಣ್ಣಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಇಟ್ಟುಕೊಂಡು ಇದೇ ಒಂದು ಬಸವಣ್ಣನನ್ನು ಪಕ್ಕಕ್ಕಿಟ್ಟು ಸುಮಾರು 6-7 ಅಡಿ ಆಳದಷ್ಟು, ಇಲ್ಲಿ ನೋಡ್ಬೋದು ಈಗಾಗಲೂ ಕೂಡ ಇವೆಲ್ಲ ಕಲ್ಲುಗಳನ್ನು ಸರಿದು ಆಮೇಲೆ ಸರಿ ಮಾಡೋದು ಇವೆಲ್ಲ ದೃಶ್ಯಗಳನ್ನು ಕಾಣ್ತವೆ. ಇಲ್ಲಿ ಸಾಕಷ್ಟು ಅಗೆದಿದ್ರು. ಆ ಒಂದು ನಿಧಿಗಳರಿಗೆ ನಿಧಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಒಂದಲ್ಲ
ಒಂದ್ಸಲ ಅಲ್ಲ, ಎರಡು ಮೂರು ಬಾರಿ ಇದೇ ದೇವಸ್ಥಾನ ಇದೇ ಸ್ಥಳದಲ್ಲಿ ಒಂದು ನಿಧಿಗಳ್ಳರು ತಮ್ಮ ಏನು ಕೈಚಳಕ ತೋರಿಸಿದ್ರು. ಆದರೆ ಅದು ಕೈಚಳ ಸಕ್ಸಸ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಂತರ ಪೊಲೀಸರಿಗೆ ಗೊತ್ತಾದ ನಂತರ ಸ್ಥಳ ಪರಿಶೀಲನೆ ಮಾಡಿದ್ರು. ಇದು ನೋಡ್ಬೋದು, ಇದು ಪುರಾತನ ದೇವಸ್ಥಾನ, ಇಲ್ಲಿ ಶಿವಲಿಂಗ ಕೂಡ ಇದೆ. ಈ ಒಂದು ಈಶ್ವರ ಲಿಂಗ ಇದ್ದರೂ ಕೂಡ ಇಲ್ಲಿ ಕೂಡ ನಿಧಿ ಅದ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ಅಗೆದ್ರು ಬಗೆದ್ರು ಚಿನ್ನ ಸಿಗುತ್ತೆ, ಮನೆಗಳಲ್ಲಿಯೂ ಆಗಿರ್ಬೋದು, ಅದರಲ್ಲೂ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಇದೆ ಅನ್ನೋದು ಒಂದು ಮಾಹಿತಿ ಇದೆ. ಈಗ ಮತ್ತೆ ನಮ್ಮ ಗ್ರಾಮದಲ್ಲಿ ನಿಧಿಗಳ್ಳರ ಹಾವಳಿ ಆಗ್ತಾ ಇದೆ ಅಂತನ್ನುವಂಥದ್ದು ನಡೀತಾ ಇದೆ. ಹೀಗಾಗಿ ಈಗ ನಿಧಿಗಳ್ಳರ ಹಾವಳಿಯಿಂದ ಈಗ ಪುರಾತನ ದೇವಾಲಯಗಳ ಅವನತಿ ಮತ್ತೆ ಆಗುತ್ತಾ ಅನ್ನೋ ಭಯ ಆತಂಕ ಕೂಡ ಇಲ್ಲಿನ ಗ್ರಾಮಸ್ಥರಲ್ಲಿ ಸೇರಿದೆ. ಹೀಗಾಗಿ ಜಿಲ್ಲಾ ಆಡಳಿತ ಈಗ ಪುರಾತನ ದೇವಾಲಯಗಳ ಮೇಲೆ ಯಾವ ರೀತಿ ಕಣ್ಣಿರುತ್ತೆ, ಭದ್ರತೆ ನೀಡುತ್ತೆ ಅನ್ನೋದೇ ಈಗ ಸಾಕಷ್ಟು ಪ್ರಶ್ನೆಯಾಗಿದೆ. ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ನಮ್ಮ ದೇವಾಲಯಗಳು, ನಮ್ಮಲ್ಲಿ ಭಯ ಹುಟ್ಟಿದೆ, ನಮ್ಮ ದೇವಾಲಯಗಳನ್ನು ರಕ್ಷಣೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೋ ಭದ್ರತೆ ದೃಷ್ಟಿಯಿಂದ ಅದು ಚಿಂತನೆ ಮಾಡಬೇಕನ್ನೋ ಒತ್ತಾಯ ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.